ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನಾನು ಮೆಟ್ರೋ ಸ್ಟೇಷನಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಏನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾನು ನಮ್ಮ ಅತ್ತೆ ಮನೇಲಿ ಪೂಜೆ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ನಾವೆಲ್ಲ ರೆಡಿಯಾಗಿ ಮಾಗಡಿ ರೋಡ್ ಕಡೆ ಹೊರಡ್ತಾ ಇದ್ದೀವಿ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಬನ್ನಿ ಹೋಗೋಣ. ಪಾಪು ಏನು ನಾಷ್ಟ ತಿಂದಿಲ್ಲ ಬುವ ಅಲ್ಲಮ್ಮ. ಕರೆಂಟ್ ಉಂಡಿ ಡೊಮ್ಮನಿಶಿ. ಲಾಸ್ಟ್ ಟೈಮ್ ಮೆಟ್ರೋಲ್ ಬಂದಾಗ ಅವನು ಇನ್ನೂ ಪುಟ್ಟ ಆಡಿ ಪಾಪು ಇವೆಲ್ಲ ಏನೂ ಗೊತ್ತಿರಲಿಲ್ಲ. ಈಗ ಎಲ್ಲ ಕಡೆ ಓಡಾಡ್ತಾನೆ. ಐ ಐ ಐ ಐ ಐ ಐ ಐ ಲೇಟಾಗಿ ಹೋಗಿತ್ತು, ಅವನಿಗೆ ಏನೂ ಟಿಫನ್ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಪಾಪ ಬಾಳೆಹಣ್ಣಾದರೂ ತಿನ್ನಲಿ ಅಂತ ಕೊಟ್ಟಿದ್ದೀವಿ. ತುಂಬ ಇಷ್ಟ ಅವನಿಗೆ ಬಾಳೆಹಣ್ಣು. ಯಾವ ಫ್ರೂಟ್ ಕೊಟ್ಟರು ಅಷ್ಟು ಅಂಕಲ್ ಅಮ್ಮ. ಎಲ್ಲಿ ಅಮ್ಮ? ಏನಿದು 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 ಇದ್ರ ಹೆಸ್ರೇನಮ್ಮ? ಏನಿದು? ಏಮದಿ? ಬನಾನಾನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬಾ ಅಂತಾನೆ. ಏನಮ್ಮ ಇದು? ಮಾಡ್ಕೊಳೆ. ಬುದ್ದು ಮುಂಡೆ ಬಾಯ್ ಪಪ್ಪಿ. ಅಮ್ಮ ಕಾಪೆಟ್ಟಲ್ಲ, ಬನಾನ ಆಪೆಟ್ಟಲ್ಲ. ಒಂದು ಚೂರು ಕೊಡಲ್ಲ. ಬೇರೆದಾದರೂ ಶೇರ್ ಮಾಡ್ತಾರೆ, ಬಟ್ ಬನಾನ ಅಂತೂ ಒಂದು ಚೂರು ಕೊಡಲ್ಲ. ಏಕೆ? ಇಷ್ಟು ದಿನ ಪಾಪು ಬರೀ ಟೂ ವೀಲರು ಇಲ್ಲ ಕಾರು ಇಲ್ಲ ಆಚೆ ಈಚೆ ಆಟೋದಲ್ಲಿ ಓಡಾಡ್ತಿದ್ದ. ಬಟ್ ಫಸ್ಟ್ ಟೈಮ್ ಅವನು ಈ ಥರ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾನೆ. ಅಂದರೆ ಲಾಸ್ಟ್ ಸಲ ನಾವು ಹೋದಾಗ ಅವನಿಗೆ ಇನ್ನೂ 6 ತಿಂಗಳು ಆಗಿರಲಿಲ್ಲ ಅನಿಸುತ್ತೆ. ಸೊ ಅಂಥ ಟೈಮಲ್ಲಿ ಹೋಗಿದ್ವಿ. ಅವ್ನಿಗೆ ಅಷ್ಟೊಂದೇನೂ ಗೊತ್ತಿರಲಿಲ್ಲ. ಬಟ್ ಇವಾಗ ಒಂದೊಂದೇ ಅವನು ರೆಕಗ್ನೈಸ್ ಮಾಡ್ತಾ ಇದ್ದಾನಲ್ಲ. ಸೊ ಅವ್ನಿಗಿದೆಲ್ಲ ಹೊಸದು ಅಂದ್ಬಿಟ್ಟು ಸುತ್ತಮುತ್ತ ಎಲ್ಲ ನೋಡಿ ಖುಷಿ ಪಡ್ತಾಯಿದ್ದ. ಜನ ಒಂದೊಂದು ಕಡೆ ತುಂಬ ಜಾಸ್ತಿ ಇದ್ದರು, ಒಂದೊಂದು ಕಡೆ ತುಂಬ ಕಮ್ಮಿ ಇದ್ದರು. ಕಮ್ಮಿ ಇರೋ ಕಡೆ ಪಾಪುನ ಸ್ವಲ್ಪ ಬಿಟ್ಟು ಅವನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ನಮ್ಮ ಅತ್ತೆ ಮನೆ ಕಡೆ ಹೊರಟ್ವಿ. ಯೂಶ್ವಲಿ ಹೇಳಬೇಕು ಅಂದರೆ ನಾವು ತೀರಾ ಕಮ್ಮಿ ಹೊರಗಡೆ ಹೋಗೋದು. ಅಂದರೆ ರಿಲೇಷನ್ಸ್ ಮನೆಗಾಗಿರ್ಬೋದು ಇಲ್ಲ ಫ್ರೆಂಡ್ಸ್ ಮನೆಗಾಗಿದ್ರು ಹೋಗಿದ್ದಂತೂ ತೀರಾ ಕಮ್ಮಿ. ಇವಾಗ ಅಂತಲ್ಲ, ಅವಾಗಿಂದಲೂ ಇದೇ ಕತೆ ನಮ್ಮದು. ಯಾವಾಗಲೂ ನಮ್ಮವ್ರು ಬೈತಾನೆ ಇರ್ತಾರೆ, ನಿಮ್ಮನ್ನು ಏನಕ್ಕೂ ಕರಿಬಾರ್ದು, ಕರೆಯೋದು ವೇಸ್ಟ್, ನೀವು ಬರಲ್ಲ ಅಂತ. ಸೊ ಅದೇನೋ ಗೊತ್ತಿಲ್ಲ, ಅವಾಗಿಂದನೂ ಹಂಗೆ ನಡ್ಕೊಬಂದ್ಬಿಟ್ಟಿದ್ದೀವಿ. ಒಬ್ಬರ ಮನೆಗೆ ಹೋಗಬೇಕು ಅಂದರೆ ಸ್ವಲ್ಪ ಹಿಂದೆ ಮುಂದೆ ತುಳಿತೀವಿ. ಅದು ಯಾಕೆ ಅಂತ ಗೊತ್ತಿಲ್ಲ ನನಗೂ ಇನ್ನೂ. ಬಟ್ ಹೋಗಬೇಕು ಅಂತ ಇದ್ದಾಗ ಸಂದರ್ಭ ಸರಿ ಇರಲ್ಲ, ಸಂದರ್ಭ ಸರಿ ಇದ್ದಾಗ ಹೋಗೋ ಮನಸ್ಸಿರಲ್ಲ. ಈ ಥರನೇ ಆಗ್ತಿತ್ತು. ಬಟ್ ಈ ಸಲ ಎರಡೂ ಹೊಂದಿಕೆ ಆಗಿ ನಮ್ಮ ತಮ್ಮ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಯಜಮಾನ್ರಾಗಿರ್ಬೋದು ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ನಾನು ಮಕ್ಳಿಗೆ ಹೇಗಿದ್ರು ಸ್ಕೂಲ್ ರಜೆ ಇತ್ತಲ್ಲ, ಸೊ ಅವ್ರಿಗೂ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಸ್ವಲ್ಪ ಹೊರಗಡೆ ಹೋದಂಗೆ ಆಗುತ್ತೆ ಅಂತ ಹೇಳಿ ಹೇಗಿದ್ರು ಪೂಜೆ ಕರೆದಿದ್ರಲ್ಲ ಅಂತ ಇವಾಗ ಸೀದಾ ಮೆಟ್ರೋದಲ್ಲಿ ಹೊಸ ಎಕ್ಸ್ಪೀರಿಯೆನ್ಸ್ನ ತಗೊಂಡು ನಾವು ನಮ್ಮ ಅತ್ತೆ ಮನೆಗೆ, ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ತಮ್ಮ ಮನೇಲಿ ಪೂಜೆ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ವಿ. ಪಾಪು ನಾನು ನಿಂತ್ಕೋತೀನಿ ಮೆಟ್ರೋ ಒಳಗಡೆ ಒಬ್ಬನೇ ಅಂತ ಅಂದವನು ಟ್ರೈನ್ ಮೂವ್ ಆದ ತಕ್ಷಣ ಎದುರ್ಕೊಂಬಿಟ್ಟ ಪಾಪ. ಸೊ ಹಾಗಾಗಿ ಮತ್ತೆ ಅವನ್ನ ಎತ್ಕೊಂಡು ಇಲ್ಲಿಗೆ ನಮ್ಮ ಮೆಟ್ರೋ ಪ್ರಯಾಣನ ಮುಗಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲೂ ಒಂದು ಪ್ರಾಬ್ಲಮ್ ಆಗೋಯಿತು. ಏನಪ್ಪ ಅಂದರೆ ಎಂಟ್ರೆನ್ಸ್ ಒಂದು ಎಕ್ಸಿಟ್ ಒಂದಿರುತ್ತೆ. ಬಟ್ ನಾವಲ್ಲಿ ಕೇಳಿದ್ವಿ, ಯಾಕೆಂದರೆ ನಾವು ತೀರಾ ಕಮ್ಮಿ ಅಲ್ವಾ, ಈ ಥರ ಹೋದರೂ ಕೂಡ ಜೊತೇಲಿ ಯಾರನ್ನ ಇರ್ತಾರೆ, ಗಾಡೀಲಿ ಇಲ್ಲ ಕಾರಲ್ಲಿ ಹೋಗಿ ಬರ್ತಿದ್ವಿ. ಬಟ್ ಮೆಟ್ರೋದಲ್ಲಿ ನಾವು ಈ ಕಡೆ ಎಂಟ್ರೆನ್ಸಲ್ಲಿ ಬರಬೇಕಿತ್ತು. ಬಟ್ ಯಾರನ್ನೋ ಕೇಳಿದ್ವಿ ಯಾವ ಸೈಡ್ ಹೋಗಬೇಕು ಅಂತ. ಅವ್ರು ಆ ಸೈಡೆ ಅಂದರು. ಆ ಕಡೆ ಹೊಟ್ಟೋದ್ರೆ ಫುಲ್ ರೈಲ್ವೆ ಸ್ಟೇಷನ್ನೇ ಇದೆ, ಏನು ಎತ್ತ ಅಂತ ಗೊತ್ತೇ ಆಗಲಿಲ್ಲ. ಅಷ್ಟು ನಮ್ಮ ಅತ್ತೆ ಮಗ ಬಂದು ಕರ್ಕೊಂಡು ಹೋದ. ಅಷ್ಟರಲ್ಲಿ ಮನೇಲಿ ಪೂಜೆ ಎಲ್ಲ ಮುಗ್ದೇ ಹೋಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಸೊ ಪೂಜೆ ಎಲ್ಲ ಚೆನ್ನಾಗಿ ಆಗಿತ್ತು.
ನಾವು ಹೋಗೋ ಅಷ್ಟರಲ್ಲಿ ಪ್ರಸಾದ ಗಿಸದ ಎಲ್ಲ ರೆಡಿಯಾಗಿತ್ತಲ್ಲ. ಸೊ ನಾವು ಟಿಫನ್ ಕೂಡ ಸ್ವಲ್ಪ ಮಾಡ್ಕೊಂಡು ಹೋಗಿರಲಿಲ್ಲ. ಸೊ ಅಲ್ಲಿ ಹೋದ ತಕ್ಷಣ ಟಿಫನ್ಗೆ ಹಾಕ್ಕೊಟ್ರು, ಅಂದರೆ ಪ್ರಸಾದ ಮಾಡಿದರು, ಗಣಪತಿ ಹೋಮ ಇಟ್ಕೊಂಡಿದ್ರು. ಸೊ ಪ್ರಸಾದಕ್ಕೆ ಅಂದ್ಬಿಟ್ಟು ಮಾಮೂಲಿ ಏನಂತಾರೆ ಅದು ಉಪ್ಪಿಟ್ಟು, ಸಾರಿ ಕೇಸರಿ ಬಾತು ಮತ್ತು ಕಡಲೆ ಉಸ್ಲಿ, ಅದ್ರ ಜೊತೆಗೆ ಪುಳಿಯೋಗರೆ ಕೂಡ ಮಾಡಿದರು. ಸೊ ಅದನ್ನೆಲ್ಲ ಹೊಟ್ಟೆ ತುಂಬ ತಿಂದ್ಕೊಂಡು ಪಾಯಸ ಕೊಟ್ಟಿದ್ದರು, ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲರ ಜೊತೆ ಮಾತಾಡಿಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನನ್ನ ಮಗನ ಆಟ ಶುರುವಾಯಿತು. ಅಂದರೆ ಅಲ್ಲಿ ಪಾಯಸ ಮತ್ತು ಫ್ರೂಟ್ಸ್ ಎಲ್ಲ ತಿಂದಿದ್ವಲ್ಲ, ಅದಕ್ಕೆ ಸ್ವಲ್ಪ ನೊಣಗಳು ಬಂದಿತ್ತು. ಪಾಪುಗೆ ಅದು ಹೊಸದು ಅನ್ನಿಸ್ತು ಅನಿಸುತ್ತೆ. ಸೊ ಅದನ್ನು ಇಟ್ಕೊಳ್ಳೋಕೆ ಹೋಗ್ತಿದ್ದ ಮತ್ತು ತುಳಿಯೋಕೆ ಹೋಗ್ತಿದ್ದ. ಸೊ ಅದು ತುಂಬಾ ಕ್ಯೂಟ್ ಅನ್ನಿಸ್ತಾ ಇತ್ತು ನನಗೆ. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದು ಹಿಂದೊಂದು ಸೈಡ್ ನೊಣ ಇದ್ದರೆ ಅದನ್ನ ಇಟ್ಕೊಳಕ್ಕೆ ಹೋಗ್ತಾವನೆ. ಹೇಗೆ ಹೇಗೆ ಜಂಪ್ ಮಾಡಮ್ಮ. 3, 2, 1 ಐ ಐ ಐ No. 3, 2, 1 ಕಳ್ಳ. ಏಯ್ ಏಯ್ ಓಕೆ, ಇವಾಗ ಪೂಜೆ ಪ್ರಸಾದ ಎಲ್ಲ ಮುಗೀತು. ಮತ್ತೊಂದು ದೇವ್ರು ಬರೋದಿತ್ತು, ಮಾರಮ್ಮ. ಅದು ಸಂಜೆ ಬರುತ್ತೆ ಅಂದರು, ಬಟ್ ನಮಗೆ ಪಾಪು ಇರೋದ್ರಿಂದ ಹೋಗೋದಕ್ಕೆ ಲೇಟ್ ಆಗುತ್ತೆ. ಇನ್ನು ನಮ್ಮ ಆಂಟಿ ಮನೆಗೆ ಹೋಗಿ ನಮ್ಮ ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಇವಾಗ ಮಾಮೂಲಿ ತಾಂಬೂಲ ಅಂದರೆ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರಲ್ಲ, ಅದನ್ನೆಲ್ಲ ತೊಗೊಂಡು ಇವಾಗ ನಮ್ಮ ಆಂಟಿ ಮನೆಗೆ, ಅಲ್ಲಿಂದ ಅಲ್ಲಿಗೆ ಹತ್ರ ಅಲ್ಲ, ಸೊ ಹಾಗಾಗಿ ಇಷ್ಟು ದೂರನೇ ಬಂದಿದ್ದೀವಿ. ಮತ್ತು ಇನ್ನೊಂದು ಸಲ ಬರೋಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ ಹಾಗೆ ನಮ್ಮ ಅಜ್ಜಿನ ಆಂಟಿನ ಅವ್ರ ಮನೆಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಆಟೋ ಬುಕ್ ಮಾಡಿಕೊಂಡು ಸೀದಾ ನಾವು ಅವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. Bye. ಅಯ್ಯೋ సిరి ಏನಮ್ಮ ಕಂದು తాక ముడతాండి. హాయ్ సై ఏమి హాయ్ ససిడ్ బంగారు షేక్ హ్యాండ్ ససిడ్ అంచుడు చెయ్య నేనకే బతాడు నేనకే ఇంకో గడి చేసిడి వాళ్ళకి చెయ్యి వాళ్ళకి ఆంటీ మేడమా బంగారు వచ్చిడు నువ్వు వచ్చుడమ్మా. అయ్యో నాయమ్మ రావే. డాన్స్ ఆడదు. డాన్స్ ఎట్లా డాన్స్ చూసుకో ఆడి చూసుకో ఎట్లా పచ్చానండి అంచుడండి. మీ కుక్క అట్లా పడుకుండండి అట్లా. వాడు కుక్క అట్లా పడుకోండి. ఎంగమ్మ డాగి పచ్చానంది. ఎట్లా డాగి పచ్చానంది అట్లా అన్నెట్లోనే నాగరాజన్ ఎట్లోనే అన్నెట్లోనే
ಓಕೆ, ಅಲ್ಲಿ ಮಾಗಡಿ ರೋಡಲ್ಲಿ ಹೋಗಿ ನಮ್ಮ ಅತ್ತೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ನಮ್ಮ ಆಂಟಿ ಮನೆಗೆ ಬಂದಿದ್ವಿ. ಇಲ್ಲಿ ನಮ್ಮ ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಓಡೋಣ ಅನ್ನೋಷ್ಟರಲ್ಲಿ ಫುಲ್ ಮಳೆ ಸ್ಟಾರ್ಟ್ ಆಯಿತು. ಇರಪ್ಪ, ಇನ್ನೂ ವಿಡಿಯೋ ಎಂಡ್ ಮಾಡಿಲ್ಲ. ಓಕೆ, ಇವತ್ತಿನ ದಿನ ಹೀಗಿತ್ತು ನಂದು. ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಾವು. ಬಾಯ್ ಬಾಯ್.